ನಮಸ್ತೆ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ವಿಡಿಯೋ ನಮೃತಮ್ಮ ಯೂಟ್ಯೂಬ್ ಚಾನಲ್. ಇವತ್ತಿನ ವ್ಲಾಗ್ನಲ್ಲಿ ಬೆಳಗ್ಗೆ ನಾನು ವ್ಲಾಗ್ ಮಾಡ್ತಾಯಿದ್ದೀನಿ. ಇವತ್ತಿನ ವ್ಲಾಗ್ನಲ್ಲಿ ನಾನು ಫಸ್ಟು ಬೆಳಗ್ಗೆ ಏನು ಮಾಡ್ತಾಯಿದ್ದೀನಿ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ ವೀಕ್ಷಕರೇ. ನೋಡಿ, ಇವನು ಹಾಲಿಗೆ ಅಂತ ಕಾಯ್ತಾ ಇದ್ದಾನೆ ವೀಕ್ಷಕರೇ. ಇವನು ಸುಬ್ಬು ಹಾಲು ಬೇಕಾ? ಕೋತಿ ಅಂತವಳೆ, ಬೆಳಗ್ನಿಂದ ಸಾಕಾಗಿ ಹೋಗೈತಿ, ನನಗೆ ಹೊಟ್ಟೆ ಹಸ್ತು, ಹಾಕ್ತಾನೆ ಅಂತ ಅಂದು ಇಲ್ಲಿ ಪೋಸಪ್ ಬಿಲ್ಡಪ್ ಕೊಡ್ತಾ ಇದೀಯ ನೀನು. ಹಾಲು ಹಾಕಕ್ಕಾಗಲ್ವಾ? ಹೊಟ್ಟೆ ಅದೇ ಹಾಲು ಹಾಕ್ಲೇಬೇಕು. ನೋಡಿ, ಫಸ್ಟು ನೆಲದಾಗ ಬಿದ್ದಿದ್ದು ಖಾಲಿ ಮಾಡಿ ಆಮೇಲೆ ಬಟ್ಲದಾಗಿಂದು ಶುರು ಮಾಡ್ತೀನಿ. ಸ್ವಲ್ಪ ವೇಸ್ಟ್ ಮಾಡಲ್ಲ, ಯಾಕಂದರೆ ಅಮ್ಮನ ದುಡ್ಡು ತಾನೇ. ಸುಬ್ಬು, ಅಮ್ಮನ ದುಡ್ಡು ವೇಸ್ಟ್ ಆಗಬಾರ್ದಲ್ಲ. ಫಸ್ಟು ನೆಲದಾಗ ಬಿದ್ದಿದ್ದು ನಾನೇ ಮಿಸ್ಟೇಕ್ ಮಾಡಿದ್ದಲ್ಲ. ನೋಡಿ ಎಷ್ಟು ಜಾಣ ಇದ್ದಾನೆ ಅಂತಂದರೆ ಅಷ್ಟು ಜಾಣ ಇದ್ದಾನೆ ವೀಕ್ಷಕರೇ. ಸುಬ್ಬು ಅಲ್ಲಿ ಯಾರೂ ಬರಲ್ಲ, ತಗೊಳ್ಳೋ, ಕಸ್ಕೊನಲ್ಲ. ಯಾರಾದರೂ ಹಾಲು ಕಸ್ಕೊಂಡಾರೆ ಅಥವಾ ಯಾರೋ ಬಂದರು, ಎಷ್ಟು ಹುಷಾರು ಅಂತಂದರೆ ಅಷ್ಟು ಹುಷಾರು. ಅದೇ ಸ್ವಲ್ಪ ಒಂದು ಹನಿನೂ ಬಿಡಲ್ಲ, ಎಲ್ಲ ಖಾಲಿ ಮಾಡ್ತಾನೆ. ಯಾರೂ ಬರಲ್ಲ ಚಿನ್ನು. ಸ್ವಲ್ಪ ಸೌಂಡ್ ಆಗಲ್ಲ ನೋಡಿ, ಅಲ್ಲಿ ಹಿಂದ್ಗಡೆ ನೀರಿನ ಸೌಂಡ್ ಆಗ್ತಾ ಇದೆ. ಬಾಳೆ ಮೊಯ್ಯಮ್ಮ ನೀನು ಯಾವ ಆನ್ ಬರ್ತಾವಂತ ತಿಳ್ಕೊಂಡಿ. ನಿನಗೆ ಯಾವಾಗ ಬೆಕ್ಕು ಬಂದು ಕುಡಿದ್ರೆ ನಾನು ಹೊಟ್ಟಿಗೆ ತಣ್ಣೀರು ಬಟ್ಟೆ ಹಾಕೋಬೇಕಾಗ್ತದೆ, ಗೊತ್ತ ನಿನ್ಗೆ? ಎಂತಳೋದಿ ನೀನು ಮಮ್ಮ. ಸೌಂಡ್ ಸಮೇತನೂ ಆಗಲ್ಲ ನಿಜ ವೀಕ್ಷಕರೇ. ನಾವು ಪ್ರತಿಯೊಂದು ಮನೆಯಲ್ಲಿ ಬೆಕ್ಕು ಜೋಪಾನ ಮಾಡಬೇಕು ಅಂದರೆ ನೋಡಿ, ತುಂಬ ಬುದ್ಧಿ ಇದೆ. ಯಾವುದು ವೇಸ್ಟ್ ಮಾಡಬಾರ್ದು. ಇವತ್ತಿನ ಕಾಲದಲ್ಲಿ ಹಾಲಾಗಲಿ, ನಾವು ತಿನ್ನೋ ಪದಾರ್ಥ ಆಗಲಿ ಎಷ್ಟು ರೇಟ್ ಇದ್ದಾವೆ ಅಂತಂದರೆ ಅಷ್ಟು ರೇಟ್ ಆಗಿದ್ದಾವೆ. ಅಂದರೆ ಈ ಪ್ರಾಣಿಗೂ ಗೊತ್ತು ವೇಸ್ಟ್ ಆಗ್ತೈತಿ, ಫಸ್ಟು ಅದು ನಾನು ಲಾಸ್ ಮಾಡಬಾರ್ದು ಅಂತ ಈ ಪ್ರಾಣಿಗೂ ಗೊತ್ತು. ಭಾಳ ಬುದ್ಧಿವಂತ ಪ್ರಾಣಿ ಅಂತ ಅಂದರೆ ನಾಯಿ ಅಂತಾರೆ. ಆದರೆ ನಾನು ನಾಯಿಗೆ ಒಂದು ಹೆಸರು ಹೇಳ್ತೀನಿ, ಅದು ನಿಯತ್ತಿನ ಪ್ರಾಣಿ. ನಾಯಿ ಅಂದರೆ ನನಗೆ ತುಂಬಾ ಇಷ್ಟ. ನಾಯಿ ಅಂದರೆ ಬೆಕ್ಕು ತುಂಬ ಬ್ರಿಲಿಯಂಟು. ನಾವು ಬೆಕ್ಕಿನ ಜೊತೆ ಯಾವಾಗಲೂ ವಾಸ ಮಾಡ್ತಾಯಿದ್ರೆ ಬೆಕ್ಕಿನಷ್ಟೇ ಬ್ರಿಲಿಯಂಟ್ ಆಗ್ತೀವಿ ನಾವು. ಯಾಕಂದರೆ ನಿಯತ್ತಿಲ್ಲದ ಪ್ರಾಣಿ, ಒಂದು ಕೆಟ್ಟ ಪ್ರಾಣಿ ಅಂದರೆ ಮನುಷ್ಯನೇ. ಆದರೆ ಈ ಬೆಕ್ಕು ಅಪಶಕುನ ಅಂತಾರೆ, ಆದರೆ ನಿಜವಾಗ್ಲೂ ಅಪಶಕುನ ಅಲ್ಲ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇವತ್ತು ನಮ್ಮ ಚಿಂಟು ಬಂದಿದ್ದಾನೆ. ಬೆಳಗ್ಗೆ ಅವನಿಗೆ ಚಿಂಟುಮ್ಮ ಥ್ಯಾಂಕ್ಸ್ ಕೊಡು. ಮೊಬೈಲ್ ಹಿಡ್ಕೊಂಬೋದು ನೋಡು. ಯಪ್ಪ, ನನಗೆ ಫಸ್ಟ್ ಬಿಸ್ಕಿಟ್ ಹಾಕಿ ನನ್ಗೇನು ತಲ್ಲಿ ತಿಂದುಬೇಡ ನೀನು, ಗೊತ್ತಾಯ್ತಾ? ಚಿಂಟು ನೋಡಿ ಫ್ರೆಂಡ್ಸ್, ಇವನಿಗೆ ಬೆಳಗ್ಗೆ ತುಂಬ ಕಾಡಿಸಿದ. ಇವನಿಗೆ ಹಾಲು ಹಾಕಿಲ್ಲಲ್ಲ, ಮೂತಿ ಹಿಂಗೆ ಮಾಡಿಕೊಂಡು ಸಿಟ್ಟಾಗಿ ಹೆಂಗೆ ಕೂತ್ಕೊಂಡಿದ್ದಾನೆ. ಪುಟ್ಟು ನೋಡಿಲಿ, ನನ್ನ ಮೂತಿ ಬಗ್ಗೆ ಮಾತಾಡಬೇಡ. ನಾನು ತುಂಬ ಬ್ಯೂಟಿಫುಲ್ ಆಗಿದ್ದೀನಿ, ಗೊತ್ತಾಯ್ತಾ? ನನ್ನ ಸಿಟ್ಟು ಬಂದರೆ ನನ್ನ ಓಯ್ ಪಾಲು ಕುಡಿತೀಯಾ? ಓಯ್ ಸುಬ್ಬ ಬಾ, ಹಾಲು ಹಾಕ್ತೀನಿ, ಬಾ ಚಿನ್ನು, ಬಾ ಪಾರ್ಪಜ್ಜಿ, ಬಾ. ಕಾಫಿ ಕುಡಿಲಿಲ್ಲ ಅಂದರೆ ಆ ದಿನ ಯಾರಿಗೂ ಸ್ಟಾರ್ಟ್ ಆಗೋದೇ ಇಲ್ಲ. ಒಬ್ಬೊಬ್ಬರಿಗೆ ತಲೆನೋವು ಹೋಗುತ್ತೆ ಅಂತಾರೆ, ಒಬ್ಬರಿಗೆ ಏನೋ ಒಂದು ಕಾರಣ, ಕಾಫಿ ಕುಡಿದ್ರೆ ಒಂದು ರಿಲ್ಯಾಕ್ಸ್ ಆಗುತ್ತೆ ಅಂತಾರೆ. ಈ ಥರ ಕಾಫಿ ಮಾಡ್ತಾಯಿದ್ದೀನಿ. ಇದು ನನ್ನ ಮಗಂದು ಬ್ಲ್ಯಾಕ್ ಕಾಫಿ. ಅವನು ಇದರಲ್ಲಿ ಶುಗರ್ಲೆಸ್ಸು ಮತ್ತು ಹಾಲು ಇರಲ್ಲ. ವೀಕ್ಷಕರೇ, ಇವತ್ತು ಈಗ ಬೆಳಗಿಂದು ಕಾಫಿ ಆಯಿತು ಮತ್ತು ಬ್ಲ್ಯಾಕ್ ಕಾಫಿನೂ ಆಯಿತು. ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ. ಇವತ್ತು ಹಿಂದೂ ಸಮಾಜೋತ್ಸವ ಅಂತ ಕಾರ್ಯಕ್ರಮ ನಡೀತಾ ಇದೆ. ಆ ಕಾರಣ ನಾನು ಇವತ್ತು ರೆಡಿಯಾಗಿದ್ದೀನಿ ಇವತ್ತು ಹೋಗಲಿಕ್ಕೆ.
ಇವತ್ತು ಮಕ್ಕಳಿಗಾಗಲಿ ರಂಗೋಲಿ ಸ್ಪರ್ಧೆ ಅವು ಇವು ಏರ್ಪಡಿಸಿದ್ದಾರೆ. ಅದಕ್ಕೋಸ್ಕರ ನಾನು ಸಹ ಅಲ್ಲಿ ಯಾವುದೇ ಒಂದು ಇದರಿಂದ ಭಾಗಿಯಾಗ್ತಾ ಇದ್ದೀನಿ. ಸಾಯಂಕಾಲದಿಂದ ಫಂಕ್ಷನ್ ಸ್ಟಾರ್ಟ್ ಆಗ್ತಾ ಇದೆ. ಹಾಗಾಗಿ ಅದು ಏನೇನು ಫಂಕ್ಷನ್ ಏನೇನು ಅಂತ ನಿಮಗೆ ಹೇಳ್ತೀನಿ ಫ್ರೆಂಡ್ಸ್.